ಆದ್ರೆ ಇದನ್ನು ಸಹಿಸಲಾರದೆ ಎಡಪಂಥೀಯ ಸಂಘಟನೆಗಳ ಆಕ್ರೋಶ ಮತ್ತು ಅವರಿಗೆ ಬಾಗಿದಂತಹ ಸರ್ಕಾರ ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಅವರ ಒತ್ತಡಕ್ಕೆ ಮಣಿದು ಇವತ್ತು ನಮ್ಮನ್ನ ರಾತ್ರೋರಾತ್ರಿ ಏಕಾಏಕಿ ರಾತ್ರಿ 10:30 11 ಗಂಟೆಗೆ ಬಂದು ಬಂಧನ ಮಾಡುವಂತ ಅಗತ್ಯ ಏನಿತ್ತು. ನಮಗೆ ನೋಟಿಸ್ ಮಾಡಬಹುದಿತ್ತು, ಬೇಲಬಲ್ ಸೆಕ್ಷನ್ಸ್ ಗಳನ್ನ ಹಾಕಿಯೂ ಕೂಡ, ಅಂದ್ರೆ ಸ್ಟೇಷನ್ ನಲ್ಲೇ ಬಿಡಬಹುದಾದಂತಹ ಜಾಮೀನು ಅಪರಾಧಗಳನ್ನ ನಮ್ಮ ಮೇಲೆ ಹೊರಿಸಿಯೂ ಕೂಡ ನಮ್ಮನ್ನ ರಾತ್ರೋರಾತ್ರಿ ನಮ್ಮನ್ನ ಬಂಧನ ಮಾಡ್ತಾರೆ. ಯಾವುದೇ ಬಂಧನದ ಇದನ್ನು ಕೂಡ ನಮಗೆ ಕೊಡೋದಿಲ್ಲ, ನೋಟಿಸ್ ಮಾಡೋದಿಲ್ಲ, ಇಂಟಿಮೇಷನ್ ಮಾಡೋದಿಲ್ಲ, ಏಕಾಏಕಿ ಬಂದು ಬಂಧನ ಮಾಡ್ತಾರೆ. ಅಂದ್ರೆ ಎಡಪಂಥೀಯ ಸಂಘಟನೆಗಳಿಗೆ ಈ ಇಡೀ ಸರ್ಕಾರ ತಮ್ಮನ್ನು ತಾವು ಮಾರ್ಕೊಂಡಿದೆ, ಅವರ ಒತ್ತಡಕ್ಕೆ ಮಣಿದಿದೆ ಅಂತ ಅನ್ನೋದು ಸತ್ಯ. ಮತ್ತೆ ಇನ್ನೊಂದು ರೀತಿಯಲ್ಲಿ ಈ ದೇಶದಲ್ಲಿ ಎಡಪಂಥೀಯ ಚಿಂತನೆ ಉಳ್ಳವರು ಸಂಪೂರ್ಣವಾಗಿ ದೇಶದ್ರೋಹಿತನವನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಸತ್ಯವಾಯಿತು. ಯಾವುದೇ ರೀತಿ ಈ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ, ನಾನು ಎಲ್ರಿಗೂ ಹೇಳ್ತೀನಿ, ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧದ ಹೋರಾಟ ಇವತ್ತಿನಿಂದ ಆರಂಭವಾಗಿದೆಯೇ ಹೊರತು ಇವತ್ತಿಗೆ ಅಂತ್ಯ ಆಗಿಲ್ಲ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿಂತು ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಜೊತೆ ನಿಂತಹ ಬಿಜೆಪಿಯ ಮುಖಂಡರಾದಂತಹ ಎಲ್ರಿಗೂ ಕೂಡ, ಆನೇಕಲ್ನ ಅನೇಕ ಎಲ್ಲ ಬಿಜೆಪಿಯ ಮುಖಂಡರು ನಮ್ಮ ಜೊತೆಗೆ ನಿಂತಿದ್ದಾರೆ. ಬಜರಂಗ ದಳ, ವಿಶೇಷವಾಗಿ ಬಜರಂಗ ದಳದ ಕಾರ್ಯಕರ್ತರು ಬೆಳಗಿನಿಂದ ನಮ್ಮ ಜೊತೆಗೆ ನಿಂತ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಎಲ್ಲ ಬಜರಂಗ ದಳದ ಮುಖಂಡರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತೀನಿ. ಮತ್ತೆ ಸಿ ಕೆ ರಾಮಮೂರ್ತಿ ಅವರಿಗೆ, ಮತ್ತೆ ಬಿಜೆಪಿ ವಿಜಯೇಂದ್ರ ಅಣ್ಣನವರಿಗೆ, ಮತ್ತೆ ನಾರಾಯಣ ಸ್ವಾಮಿ ಅವರಿಗೆ, ಮತ್ತೆ ಹಾಗೆ ಸಿ.ಟಿ. ರವಿ ಅಣ್ಣವರು ಕೂಡ ಇದು ಮಾಡಿದ್ರು. ಅವ್ರಿಗೂ ಎಲ್ಲರಿಗೂ ಕೂಡ ಅವರಿವರೆಂದೇ ನಮ್ಮ ಜೊತೆಗೆ ನಿಂತ ಹಿಂದೂ ಜನಜಾಗೃತಿ ಆಗಿರ್ಬಹುದು, ಮತ್ತೆ